ಶಿರೂರಿನ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಈ ಕಾರ್ಯಾಚರಣೆಯ ಮೊದಲನೇ ಹಂತವಾಗಿ ಈಗಾಗಲೇ ಒಂದು ವಾಹನದ ಒಂದು ಭಾಗಗಳು ಸಿಕ್ಕಿದೆ ಎಂಬ ಮಾಹಿತಿ ಕೂಡ ನಮಗೆ ಸಿಕ್ಕಿರುವಂಥದ್ದು. ವಾಹನದ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಕೇರಳ ಮೂಲದ ಅರ್ಜುನ್ ಇರುವಂಥ ಟ್ರಕ್ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಇವತ್ತು ನಿನ್ನೆಯಿಂದ ಕಾರ್ಯಾಚರಣೆ ನಡೀತಿದೆ. ಇವತ್ತು ಏನೇನು ಬೆಳವಣಿಗೆಗಳಾಗಿದೆ? ಈಗ ನಮ್ಮದು ಮರ ಸಿಕ್ತು. ಇವತ್ತು ಮರ 300 ಪೀಸ್ ಮರ ಇರುತ್ತೆ. ಅದರಲ್ಲಿ ಒಂದು ಪೀಸ್ ಹೊರಗಡೆ ತೊಗೊಂಡು ಬಂದಿದೆ. ಸುಮಾರು ಪೀಸ್ ಇನ್ನೂ ಕೆಳಗಡೆ ಇದೆ. ಹಾಗಿದೆ. ಈಗ ಏನಾದರೂ ವಾಹನದ ಭಾಗಗಳೇನಾದ್ರು ಸಿಕ್ಕಿದೆ? ಪಾರ್ಟ್ಸ್ ಏನಾದ್ರು ಸಿಕ್ಕಿದೆಯಾ ಅಥವಾ ಏನಾದರೂ? ಸುಮಾರು ಪಾರ್ಟ್ಸು ಮುಂಚೆನೂ ಸಿಕ್ಕಿದೆ. ಆದರೆ ಕ್ಯಾಬಿನ್ ಒಳಗಡೆ ಇರುವ ಪಾರ್ಟ್ಸ್ ಏನು ಸಿಕ್ಕಿಲ್ಲ. ಹೊರಗಡೆ ಇರುವ ಪಾರ್ಟ್ಸ್ ಎಲ್ಲ ಸಿಕ್ಕಿದೆ. ಜಾಕಿ ಸಿಕ್ಕಿದೆ ಮತ್ತು ಸುಮಾರು ನೀರಿನ ಇದು ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಇನ್ನು ಮೇಯ್ನ್ ಕ್ಯಾಬಿನ್ ಇದೆಯಲ್ಲ, ಅದು ಹೊಡೆದಿಲ್ಲ ಅಂತೇಳಿ ಒಂದು ಅನುಮಾನ ಇದೆ ನನಗೆ. ಯಾವುದು ಕ್ಯಾಬಿನ್ ಒಳಗಡೆ ಇರೋ ಯಾವ ಪಾರ್ಟ್ಸು ನಮಗೆ ಹೊರಗಡೆ ಸಿಕ್ಕಿಲ್ಲ. ತಮ್ಮ ಟ್ರಕ್ಕಿನ ಕ್ಯಾಬಿನ್ ತುಂಬ ಗಟ್ಟಿಯಾಗಿತ್ತು. ನಾರ್ಮಲ್ ಸ್ವಲ್ಪ ಗಟ್ಟಿ ಇರುತ್ತೆ. ಮತ್ತು ಗಾಡಿಯಿಂದ ಸ್ವಲ್ಪ ಗಟ್ಟಿ ಇದೆ. ಭಾರತ್ ಬೆನ್ಸ್ ಗಾಡಿ ಅಷ್ಟು ಅವರು ಹೇಳ್ತಾ ಇದ್ದಾರೆ. ಅದನ್ನು ಹೇಳೋಕ್ಕಾಗಲ್ಲ. ಎಲ್ಲ ಗಾಡಿ ಹೊಡೆದು ಹೋಗುತ್ತೆ, ಅದು ಹೇಳೋಕ್ಕಾಗಲ್ಲ. ಆದರೂ ಒಳ್ಳೆ ಅದರಲ್ಲಿ ಹೊಡಿಬಾರ್ದು, ಅದು ಹೊಡೆದು ಹೋಗಿದ್ರೆ ಅದ್ರ ಒಳಗಡೆ ನಮ್ಮ ಡ್ರೈವರ್ ಅರ್ಜುನ್ ಇದ್ದಾನೆ. ಇವತ್ತೀಗ ಡ್ರೈವರ್ಸು ಈಶ್ವರ ಮಲ್ಪರು ಕೂಡ ತುಂಬ ಬೆಳಗ್ಗೆಯಿಂದ ಕೂಡ ಅವರು ಕೆಳಗಡೆ ಹೋಗಿ ಬರ್ತಾ ಇದ್ದಾರೆ. ಒಂದು ಅಂದರೆ ವಾಹನದ ಒಂದು ವೀಲ್ಗಳು ಸಿಕ್ಕಿದೆ ಅಂತೇಳಿ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಏನಾದ್ರು ಅವರು ಹೇಳಿದ್ರಾ ಅಥವಾ ಹೇಗೆ? ಮೊದಲೇ ಈಶ್ವರ ಮಲ್ಪೆಯವರು ಅಂದರೆ ನಮ್ಮ ಕರ್ನಾಟಕಗೆ ಸಿಕ್ಕಿದ ಒಂದು ಇದು ಅವರು ಡೈಮಂಡ್. ಅವರು ಅಂಥ ಮನುಷ್ಯರು ಜಾಸ್ತಿ ಇರೋದಿಲ್ಲ. ಅವರು ಅಂಥ ಮನುಷ್ಯರಿಗೆ ಎಲ್ಲ ನಾವು ಅವರಿಗೆ ಪ್ರೋತ್ಸಾಹನ ಕೊಡಬೇಕು. ಅವರಿಗೆ ಬೇಕಿದ್ದೆಲ್ಲ ಮಾಡಿಕೊಡ್ಬೇಕು ಜನ ಎಲ್ಲರೂ. ಯಾಕೆಂದರೆ ಇಂಥ ದುರಂತ ನಡೆದಿದ್ದರೆ ಆ ಜಾಗದಲ್ಲಿ ವಿತೌಟ್ ಎನಿ ಬೆನಿಫಿಟ್ ಅವ್ರು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಅವರನ್ನು ಹೇಳಬೇಕಿತ್ತು. ನಾನು ನಿಮ್ಮ ಮೂಲಕ ಅದೊಂದು ಮಾತು ಹೇಳ್ತಾ ಇದ್ದೀನಿ. ಆಮೇಲೆ ಈಗ ಅವ್ರಿಗೇನು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಇನ್ಫಾರ್ಮೇಷನ್ ಮಾಡಿದ್ವಿ MLAಗೆ. ಯಾಕೆಂದರೆ ಸದಸ್ಯರು ಅವರು ಈ ಕಾರವಾರ SP ಇರಲಿ, ಕಾರವಾರ ಕಲೆಕ್ಟರ್ ಇರಲಿ, ಇವರೆಲ್ಲ ಭಾಳ ಕೆಲಸ ಮಾಡ್ತಾ ಇದ್ದಾರೆ ಈಗ. ಎಸ್ಪೆಷಲಿ ನಮ್ಮ MLA ಅವರು, ಸದಸ್ಯರು ಅವರು ಈಗ ಬಂದಿದ ಮೇಲೆ ನಮಗೆ ಒಂದು ಕನ್ಫರ್ಮೇಷನ್ ಹೇಳ್ತಾರಂತೆ. ಹೆಂಗಾದರೂ ನಮಗೆ ಎಲ್ಲರಿಗೂ ಸೇರಿ ಈ ವಿಷಯನ ಒಂದು ಸಕ್ಸಸ್ಫುಲ್ ಮಾಡಬೇಕು. ಯಾಕಂದರೆ ನಮ್ಮ ದುಡ್ಡಲ್ಲಿ ಈಗ ನಾವು ಸಾದಾ ನಮ್ಮ ಜನರ ದುಡ್ಡಲ್ಲಿ ಈಗ ಈ ಕೆಲಸ ನಡೀತಾ ಇದೆ. 1 ಕೋಟಿ ಹತ್ತಿರ ನಮ್ಮ ಕರ್ನಾಟಕ ಗೌರ್ಮೆಂಟ್ ಇದಕ್ಕೆ ಕೊಟ್ಟಿದೆ. ಆ ದುಡ್ಡಲ್ಲಿ ನಾವು ಒಂದು 3 ಜನಗೆ ಹೊರಗಡೆ ತಗೊಂಡು ಬರಬೇಕು. ಅದು ಆಗತ್ತೆ. ನನಗೆ ಅದ್ರ ಮೇಲೆ ಭರವಸೆ ಇದೆ. 1-2 ದಿನದಲ್ಲಿ ವಿಶ್ವಾಸ ಇದೆ ತಮಗೆ? ತಮ್ಮ ಟ್ರಕ್ಗಳು ಬರ್ಬೋದು, ಅರ್ಜುನ ಬರ್ಬೋದು, ಎಲ್ಲ ಏನೇನು ಈ ನೀರಲ್ಲಿ ಹೋಗಿದೆ ಆ ಎಲ್ಲ ಹೊರಗಡೆ ಬರುತ್ತೆ. ಸ್ವಲ್ಪ ಟೈಮ್ ಕೊಡಬೇಕು ಇವರಿಗೆ. ನನಗೆ ಒಂದೇ ಒಂದು ರಿಕ್ವೆಸ್ಟ್ ಇರೋದು, 3 ದಿನದಲ್ಲಿ ಕಾರ್ಯಾಚರಣೆ ಎಲ್ಲೂ ಆಗಲ್ಲ. 10 ದಿನ ಆದರೂ ಕೊಡಲೇಬೇಕು. ನಮಗೇನು ಸುಮಾರು ದಿನ ಇಲ್ಲಿ ನಿಲ್ಲಕ್ಕೆ ಏನು ಮನಸ್ಸಿಲ್ಲ. ಆದರೂ ಇದಕ್ಕೆ ಒಂದು ಕ್ಲಾರಿಟಿ ಆಗತ್ತೆ. ಅದು ಇದು ಇಡೀ ಇಂಡಿಯಾದಲ್ಲೇ ಒಂದು ಯಶಸ್ಸು ಆಗಬೇಕು ಕರ್ನಾಟಕಕ್ಕೆ. ಆಗಿ ನಮಗೆ ತೋರಿಸ್ಬೋದು. ನಾವು ಒಂದು ದುರಂತ ಬಂದರೆ ನಮ್ಮ ಮಿನಿಸ್ಟ್ರು ಅವರು ಎಲ್ಲ ಪಾರ್ಟಿ ಸೇರಿ ಕೆಲಸ ಮಾಡ್ತೀವಿ ಅಂತೇಳಿ ಹೊರಗಡೆ ಇರುವ ಎಲ್ಲರಿಗೂ ತೋರ್ಸೋಕ್ಕೆ ಒಂದು ಟೈಮ್ ಇದು ಮಾಡೋಣ. ಇವಿಷ್ಟು ಟ್ರಕ್ ಮಾಲೀಕರಾಗಿರುವಂಥ ಮುನಾಫ್ ಅವರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಈಗಾಗಲೇ ಕಾರ್ಯಾಚರಣೆ ಮುಂದುವರೆದಿದೆ. ಈಶ್ವರ ಮಲ್ಪೆ ಅವರು ಇವತ್ತು ಕೂಡ ನದಿಯಲ್ಲಿ ಮುಳುಗಿ ಕೆಲವೊಂದು ವಸ್ತುಗಳನ್ನು ಪತ್ತೆ ಮಾಡಿದ್ದಾರೆ. ಅದರ ಬಹಳ ಪ್ರಮುಖವಾಗಿ ಭಾರತ್ ಬೆಂಜ್ ಕಂಪನಿಗೆ ಸೇರಿರುವಂಥ ಟ್ರಕ್ ಪಲ್ಟಿಯಾಗಿ ಬಿದ್ದಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇದನ್ನು ಅಧಿಕೃತವಾಗಿ ಶಾಸಕರಾಗಿರುವಂಥ ಸತೀಶ್ ಸೈಲು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಇದನ್ನು ಕನ್ಫರ್ಮ್ ಮಾಡಬೇಕೆಂಬ ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಒಳ್ಳೆ ಬಾಳೆಗುಡಿ ಅಂತ ಸಿಟ್ಟು ಬರ್ತದೆ.
ಅಕ್ರಮ, ನಿರ್ಲಕ್ಷ್ಯವಾದ್ರೆ ರಾಜಿಯೇ ಇಲ್ಲ. ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು. ನಮ್ಮ ಮೋಟಿವ್ ಅಚೀವ್ ಅಂತ ಹೇಳಿರೋದು. ಐತಿಹಾಸಿಕ ಸಂದರ್ಭ. ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮ ನಾಮದ ಜಪ ಪಸರಿಸ್ತಾ ಇದೆ. ಮನುಕುಲದ ಸಂಕಷ್ಟ ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಾವೀಗ ಅಲ್ಲಿ ನಾವು ನೋಡಬಹುದು. ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು. ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಬರು ಮನೆಯ ಟಾಯ್ಲೆಟ್ ನ ನೀರಿದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ. ರೀಲ್ಸ್, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಗೆ ಹೋಗೋಣ ಬಾ. ಬ್ಯಾಂಕಿ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ. ರೈತರ ಕಷ್ಟ ಏನದಂತ ತೋರಿಸಿದವ್ರಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ. ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥೆಯನ್ನು ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿಯನ್ನಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ. ಆದರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಯ ಬಗ್ಗೆ, ತುಳಿತಕ್ಕೆ ಒಳಗಾದವರ ಬಗ್ಗೆ, ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ? ಬಟ್ ಡೋಂಟ್ ವರಿ, ಇನ್ನು ಮುಂದೆ ನಾವು ಬರ್ತೀವಿ. ಅಂದಿನ ನಿಮ್ಮ ಬಿಗ್ 3 ಇನ್ನು ಮುಂದೆ ಸೂಪರ್ 3 ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3. ರಾಜಕೀಯದಲ್ಲಿ 1+1 ಯಾವಾಗ್ಲೂ 2 ಅಲ್ಲ. ರಾಜಕಾರಣಿಗಳ ಮಾತಿಗೆ ಅವ್ರು ಅಂದಷ್ಟೇ ಅರ್ಥ ಇರೋದೂ ಇಲ್ಲ. ವಿವಾದ, ವಿಮರ್ಶೆ, ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ. ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.